ಅಳಪೆ ಪಡೀಲ್ನ ರೈಲ್ವೆ ಗೇಟ್ನ ಸಮಸ್ಯೆಯ ವೃತ್ತಾಂತ ಇನ್ನೂ ಮುಗಿದಿಲ್ಲ. ಗೇಟಿನ ಸಮಸ್ಯೆ ಸ್ವಾಮೀಜಿಗಳನ್ನು ಬಿಡುವುದಿಲ್ಲ. ಹಾಗಂತ ನಡೆದಾಡುವ ಹನುಮನೆಂದೇ ಖ್ಯಾತಿವೆತ್ತಿರುವ ಪೇಜಾವರದ ಶ್ರೀಗಳು ಗೇಟನ್ನು ಹಾದು ಬಂದು ಪಾದಯಾತ್ರೆಯಲ್ಲಿ ಸಾಗಿದರು. ಅಳಪೆ, ಪಡೀಲ್, ಕರ್ಮಾರ್, ವೀರನಗರ ಮುಂತಾದ ಸ್ಥಳಗಳಿಗೆ ಸೇರುವ ನಿವಾಸಿಗಳನ್ನು ಹಲವಾರು ವರ್ಷಗಳಿಂದ ಶಾಪವಾಗಿ ಕಾಡುವ ಪಡೀಲ್ ರೈಲ್ವೆ ಗೇಟ್ನ ಸಮಸ್ಯೆ ಇನ್ನು ನಿತ್ಯ ಹರಿದರುಣವಾಗಿತ್ತು. ಇಲ್ಲಿನ ಹಳಿಗಳ ಮೇಲೆ ಸೇತುವೆ ನಿರ್ಮಿಸುವ ಯೋಜನೆಯನ್ನು ರೈಲ್ವೆ ಇಲಾಖೆ ಕೈಬಿಟ್ಟಿದ್ದು, ಇದೀಗ ಯೋಜನೆಗೆ ಕೈ ಹಾಕುವಂತೆ ಮಹಾನಗರ ಪಾಲಿಕೆಗೆ ಒತ್ತಾಯ ಹಾಕಿದೆ. ಈ ಹಳಿಯ ಸಮಸ್ಯೆ ಗುರುವಾರ ಪೇಜಾವರ ಶ್ರೀಗಳನ್ನು ಬಿಟ್ಟಿಲ್ಲ. ಕಾರ್ಯಕ್ರಮವೊಂದಕ್ಕೆ ಆಗಮಿಸುತ್ತಿದ್ದ ಶ್ರೀಗಳು ಪಡೀಲ್ ಮುಟ್ಟುತ್ತಿದ್ದಂತೆ ರೈಲ್ವೆ ಗೇಟ್ ಬಿದ್ದೇ ಬಿಟ್ಟಿತ್ತು. ಒಮ್ಮೆ ಗಲಿಬಿಲಿಗೊಳಗಾದ ಸ್ವಾಮೀಜಿ ಮತ್ತೆ 10 ನಿಮಿಷವನ್ನು ವ್ಯರ್ಥ ಮಾಡಲು ಬಯಸದೆ ಇಲಾಖೆಗೆ ಒಳ್ಳೆಯದಾಗಲಿ ಎಂದು ಹರಸುತ್ತಾ ಪಾದಯಾತ್ರೆಯಲ್ಲಿ ನಡೆದು ಬಂದು ಮಂದಿರವೊಂದರ ಸ್ವಾಗತ ಗೋಪುರವನ್ನು ಉದ್ಘಾಟಿಸಿದರು. ಈ ವೇಳೆ ಭಕ್ತಾದಿಗಳನ್ನು ಫಲ ಮಂತ್ರಾಕ್ಷತೆ ನೀಡಿ ಸ್ವಾಮೀಜಿಯವರು ಹರಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಎಲ್ಲ ಮಠ, ಮಂದಿರ, ಸಭಾಂಗಣ ಇತ್ಯಾದಿಗಳಿಗೆ ದಲಿತರಿಗೆ ಮುಕ್ತ ಪ್ರವೇಶ ದೊರಕಿದರೆ ಅದೇ ನಿಜವಾದ ಅಸ್ಪೃಶ್ಯತಾ ರಹಿತ ಸಮಾಜವಾಗುತ್ತದೆ ಎಂದರು. ದೇವಸ್ಥಾನ, ಬಾವಿ ಎಲ್ಲ ಕಡೆಯಲ್ಲೂ ಕೂಡ ಮುಕ್ತ ಪ್ರವೇಶ ಇರಬೇಕು. ಉಳಿದವರಿಗೆ ಪ್ರವೇಶ ಕೊಟ್ಟಂತೆ ನಮ್ಮ ದಲಿತರಿಗೂ ಕೂಡ ಎಲ್ಲ ಕಡೆ ವ್ಯತ್ಯಾಸವಿಲ್ಲದೆ ಮುಕ್ತವಾದ ಅವಕಾಶ ಇರಬೇಕು. ಅದೇ ಅಸ್ಪೃಶ್ಯತಾರಹಿತವಾದ ಸಮಾಜ. ಅಂದರೆ ದಲಿತರು ಬಿಟ್ಟು ಉಳಿದವರು ಯಾವ ರೀತಿ ಎಲ್ಲರ ಜೊತೆಗೆ ಬದುಕ್ತಾರೆ ಅದೇ ರೀತಿ ಅವರು ಕೂಡ ಇರಬೇಕು. ಇಷ್ಟೇ. ಡಾಕ್ಟರೇಟ್ ಬಂದಿರುವುದಕ್ಕೆ ಸಂತೋಷವಾಗಿದೆಯೇ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಅಂಥದ್ದೇನಿಲ್ಲ, ನನ್ನ ಕರ್ತವ್ಯದಲ್ಲಿ ನಾನು ನಿರತರಾಗಿದ್ದೇನೆ ಎಂದರು. ಕೊಟ್ಟಿದ್ದಾರೆ, ಅಭಿಮಾನದಿಂದ ಸ್ವೀಕರಿಸಿದೆ ಅಷ್ಟೇ ಹೊರತು ಅದರಿಂದ ನನ್ನ ಮೇಲೆ ಪರಿಣಾಮ ಏನಿಲ್ಲ. ನಾನು ಅದನ್ನು ಅಪೇಕ್ಷಿಸಿ ಇಲ್ಲ, ಅದಾಗಿ ಬಂದಿದೆ. ಅವರಿಗೆ ನಮ್ಮಲ್ಲಿ ಅಭಿಮಾನ ತೋರಿಸಿದ್ದಾರೆ ಅಷ್ಟೇ, ಅದಕ್ಕಿಂತ ಹೆಚ್ಚು ನಾನೇನು ಹೇಳುವುದಿಲ್ಲ. ಹಲೋ ಶ್ರೀ ಮಹಾದೇವಿ ಭಜನಾ ಮಂದಿರ